ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿರೋ ದರ್ಶನ್ ಪಾಲಿಗೆ ಎಲ್ಲ ಬಾಗಿಲುಗಳು ಬಂದ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕೊಲೆ ಪ್ರಕರಣದ ಆರೋಪಿ ಪ್ರದೋಷ್ನ ಮಾಫಿ ಸಾಕ್ಷಿಗೆ ಉರುಳಾಗೋದಕ್ಕೆ ಶುರುವಾಗಿದೆ. ಆಕ್ಷೇಪಣೆ ಎತ್ತದವರಿಗೆ ನ್ಯಾಯಾಲಯವೇ ಬ್ರೇಕ್ ಹಾಕಿದೆ. ಟೈಮ್ ಕೆಟ್ರೆ ತಲೆ ಕಾಯೋ ಭಗವಂತನೇ ತಲೆ ತೆಗೆಯೋಕ್ ನಿಲ್ತಾನೆ ಅಂತಾರಲ್ಲ, ಇದಕ್ಕೆ ನೋಡಿ ದರ್ಶನ್ ಪಾಲಿಗೆ ಅಕ್ಷರಶಃ ಇದೇ ಆಗ್ತಿದೆ. ದೇವರು ಕೂಡ ದರ್ಶನ್ ಪಾಲಿಗೆ ದೂರ ಆಗಿದ್ದಾಯ್ತು, ನಂಬ್ಕೊಂಡವರೇ ಕುತ್ತಿಗೆಗೆ ತಂದಿದ್ದಾಯ್ತು. ಈಗ ಜೊತೆಗಿದ್ದವರು ಕೂಡ ದುಶ್ಮನಾಗಿ ಕಾಡುವುದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ರ ಹಿಂದೆ ಮುಂದೆ ಬಾಸ್ ಬಾಸ್ ಅಂತ ಓಡಾಡುತ್ತಿದ್ದವರೇ ಈಗ ಕೊರಳು ಸುತ್ತಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ಗೆ ಇನ್ನೊಬ್ಬ ಆರೋಪಿ ಪ್ರದೂಷೆ ಕಂಟಕವಾಗುವ ಎಲ್ಲಾ ಮುನ್ಸೂಚನೆ ಸಿಗ್ತಿದೆ. ಮಾಫಿ ಸಾಕ್ಷಿ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿರೋ ಪ್ರದೂಷ್ ಸುಬ್ಬಿ ಪಾಲಿಗೆ ದುಸ್ವಪ್ನವಾಗಿ ಕಾಡುತ್ತಿದ್ದಾನೆ. ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾಫಿ ಸಾಕ್ಷಿ ಅರ್ಜಿಯ ಆಕ್ಷೇಪಣೆಗೆ ಅವಕಾಶವಿಲ್ಲ ಅಂತ ಆದೇಶ ನೀಡಿದೆ. ಇದು ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ. ಮಾಫಿ ಸಾಕ್ಷಿ ಸುಳಿಯಲ್ಲಿ ಸಾರಥಿ ಒದ್ದಾಟ. ದರ್ಶನ್ ಪಾಲಿಗೆ ಎಲ್ಲಾ ಬಾಗಿಲುಗಳು ಬಂದಾಗೋ ಹಾಗೆ ಕಾಣುತ್ತಿವೆ. ಯಾವಾಗ ಹೊರಬರ್ತೀನೋ, ಯಾವಾಗ ಈ ಸಂಕಷ್ಟದ ಸುಳಿಯಿಂದ ಪಾರಾಗ್ತೀನೋ ಅಂತ ಪರದಾಡ್ತಿರೋ ದರ್ಶನ್ ದೊಡ್ಡ ಆಪತ್ತಲ್ಲಿ ಸಿಲುಕಿದ್ದಾರೆ. ಕೊಲೆಯಾದ ದಿನ ದರ್ಶನ್ ಜೊತೆಗೇ ಇದ್ದ ಪ್ರದೂಷ್ ದರ್ಶನ್ ಪಾಲಿಗೆ ಕಂಟಕವಾಗಿ ಕಾಡುವುದು ಖಾಯಂ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಹಿಂದಿನ ಚೇರ್ನಲ್ಲಿ ಒಬ್ಬಂಟಿಯಾಗಿ ಕೂತಿದ್ರು. ಪ್ರದೂಷ್ ಸಲ್ಲಿಸಿರುವ ಅಂಶಗಳನ್ನೆಲ್ಲ ಕೇಳುತ್ತಿದ್ದಂತೆ ಚಿಂತಾಕ್ರಾಂತರಾಗಿದ್ರು. ಮಾಫಿ ಸಾಕ್ಷಿ ಆಕ್ಷೇಪಣಾ ವಿಚಾರಣೆ ನಡೆಸಿದ ನ್ಯಾಯಾಲಯ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಪ್ರದೂಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸರಿಯಲ್ಲ, ದರ್ಶನ್ ಸೇರಿ ಬೇರೆ ಯಾವ ಆರೋಪಿಗಳೂ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ ಅಂತ ಕೋರ್ಟ್ ಸೂಚನೆ ನೀಡಿದ್ದು, ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಜೊತೆಗೆ ವಾದಕ್ಕೆ ಕೋರ್ಟ್ನಿಂದ ಹಿನ್ನಡೆಯಾಗಿದೆ. ದರ್ಶನ್ ಪರ ವಕೀಲರ ಆಕ್ಷೇಪಣೆ ವಾದಕ್ಕೆ ಕೋರ್ಟ್ ನಕಾರ ಮಾಡಿದ್ದು, ಪ್ರದೂಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಬಗ್ಗೆ ಪ್ರತ್ಯೇಕ ಆದೇಶ ನೀಡಲಿದೆ. ಇತರೆ ಆರೋಪಿಗಳ ಆಕ್ಷೇಪಣೆ ಅರ್ಜಿಗಳ ಬಗ್ಗೆ ಪ್ರತ್ಯೇಕ ವಿಚಾರಣೆ ನಡೆಸಿ ತೀರ್ಪು ನೀಡಲಿದೆ. ಇದರಿಂದಾಗಿ ನಮ್ಮ ವಾದವನ್ನು ಕೇಳಬೇಕೆಂಬ ದರ್ಶನ್ ವಕೀಲರಿಗೆ ಹಿನ್ನಡೆಯಾಗಿದ್ದು, ಕೋರ್ಟ್ ಆದೇಶದಿಂದ ದರ್ಶನ್ ಪವಿತ್ರ ಗೌಡ ಚಿಂತೆಗೀಡಾಗಿದ್ದಾರೆ. ದರ್ಶನ್ಗೆ ಪ್ರದೋಷ ಫಿಕ್ಸ್. ದರ್ಶನ್ ಪಾಲಿಗೆ ಆರೋಪಿ ಪ್ರದೂಷ್ನೇ ದೋಷವಾಗಿ ಕಾಡುವುದು ಬಹುತೇಕ ಖಾಯಂ ಅನ್ನಿಸ್ತಿದೆ. ಯಾಕಂದ್ರೆ ಪ್ರದೂಷ್ ಸಲ್ಲಿಸಿದ ಅರ್ಜಿಯಲ್ಲಿರುವ ಅಂಶಗಳನ್ನು ನೋಡುತ್ತಿದ್ರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ತಿದೆ. ಜೂನ್ 8, 2024ರಂದು ದರ್ಶನ್ ಮನೆಗೆ ಪ್ರದೂಷ್ ಆಗಮಿಸಿದ್ರು. ಈ ವೇಳೆ ಇಬ್ಬರೂ ಜೊತೆಯಾಗಿಯೇ ಸ್ಟೋನಿ ಬ್ರೂಕ್ಸ್ಗೆ ಹೋಗಿದ್ರು. ಇದಾದ ಸ್ವಲ್ಪ ಹೊತ್ತಿಗೆ ಪ್ರದೂಷ್ ಫೋನ್ನಲ್ಲಿ ದರ್ಶನ್ಗೆ ಏನೋ ತೋರಿಸಿದ್ದ. ನಂತರ ಸ್ಟೋನಿ ಬ್ರೂಕ್ಸ್ನಿಂದ ಇಬ್ಬರೂ ಪವಿತ್ರ ಗೌಡ ಮನೆಗೆ ಹೋಗಿದ್ರು. ಸಂಜೆ ದರ್ಶನ್ ಪವಿತ್ರ ಒಂದೇ ಕಾರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ತೆರಳಿದ್ರು. ಶೆಡ್ ಪ್ರವೇಶಿಸುತ್ತಿದ್ದಂತೆ ವ್ಯಕ್ತಿಯೊಬ್ಬ ಕುಳಿತಿದ್ದ. ರೇಣುಕಾ ಸ್ವಾಮಿಯನ್ನ ನೋಡ್ತಿದ್ದಂತೆ ದರ್ಶನ್ ನಿಂದಿಸುವುದಕ್ಕೆ ಶುರು ಮಾಡಿದ್ರು. ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 4 ಬಾರಿ ಹೊಡೆದ್ರು. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಂತೆ ಪವನ್ ರೇಣುಕಾ ಸ್ವಾಮಿ ಕಳಿಸಿದ್ದ ಸಂದೇಶಗಳನ್ನ ಓದುತ್ತಿದ್ದ. ಇದರಿಂದ ಮತ್ತಷ್ಟು ಕೆರಳಿದ ದರ್ಶನ್ ಮತ್ತೆ ಹಲ್ಲೆ ಮಾಡಿದ್ರು. ರೇಣುಕಾ ಸ್ವಾಮಿ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದ್ರು. ಇದಾದ ಸ್ವಲ್ಪ ಹೊತ್ತಿಗೆ ಸ್ವಾಮಿ ಮೃತಪಟ್ಟ ಬಗ್ಗೆ ಪ್ರದೂಷ್ ದರ್ಶನ್ಗೆ ತಿಳಿಸಿದ್ರಂತೆ. ಈ ವೇಳೆ ನನಗೆ ಸಹಾಯ ಮಾಡುವಂತೆ ದರ್ಶನ್ ಕೇಳ್ಕೊಂಡಿದ್ರು. ಸಹಾಯ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ರಂತೆ. ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದಿದ್ರಂತೆ. ಹೀಗಾಗಿ ಇನ್ಸ್ಪೆಕ್ಟರ್ ವಿನಯ್ಗೆ ಇದೇ ಪ್ರದೂಷ್ ಕರೆ ಮಾಡಿದ್ದ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಆರೋಪಿಗಳ ಶರಣಾಗತಿಗೂ ಪ್ಲಾನ್ ರೆಡಿಯಾಗಿತ್ತು. ರಾಘವೇಂದ್ರ, ನಂದೀಶ್, ಪವನ್ಗೆ ಶರಣಾಗಲು ಪ್ರದೂಷ್ ಸೂಚನೆ ನೀಡಿದ್ದ. ಶರಣಾಗತಿಗೂ ಮುನ್ನ ರಾಘವೇಂದ್ರನನ್ನ ದರ್ಶನ್ಗೆ ಭೇಟಿ ಮಾಡಿಸಿದ್ದೆ. ರಾಘವೇಂದ್ರ ಶರಣಾಗಲು ಒಪ್ಪಿಕೊಂಡ ಬಳಿಕ ಮೃತದೇಹ ವಿಲೇವಾರಿ ಮಾಡಿದ್ವಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಒಟ್ನಲ್ಲಿ
ದರ್ಶನ್ ಪಾಲಿಗೆ ಪ್ರದೂಷ್ ಕಂಟಕವಾಗೋ ಸುಳಿವು ಸಿಕ್ತಿದ್ದು ಆಕ್ಷೇಪಣಾ ಅರ್ಜಿಗೂ ಬ್ರೇಕ್ ಬಿದ್ದಿದೆ. ಹೀಗಾಗಿ ಪ್ರದೂಷ್ ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಆಗಿದ್ದೇ ಆದ್ರೆ ದರ್ಶನ್ಗೆ ಕಾನೂನಿನ ಉರುಳು ಬೀಳುವುದು ಗ್ಯಾರಂಟಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.